ಬಾಗಲಕೋಟೆ ಕ್ಷೇತ್ರದ ಉಪಕದನದಲ್ಲಿ ಲಿಂಗಾಯತ ಮತಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ವೀರಶೈವ ಸಮುದಾಯದ ಮತಗಳನ್ನು ಗಳಿಸೋದಕ್ಕೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸದ್ಯ ಸರಣಿ ಸಭೆಗಳನ್ನು ಮಾಡೋದಕ್ಕಿದ್ದಾರೆ. ಇವರ ವಿರುದ್ಧ ಯಡಿಯೂರಪ್ಪ ವಿರುದ್ಧ MB ಪಾಟೀಲ್ ಗುಡುಗಿದ್ದಾರೆ. ಯಡಿಯೂರಪ್ಪ ಬಂದು ಸಭೆ ಪ್ರಚಾರ ಮಾಡಿದ್ರು ವರ್ಕೌಟ್ ಆಗಲ್ಲ, ಬೈ ಎಲೆಕ್ಷನ್ ಕದನದಲ್ಲಿ ಬಿಜೆಪಿ ಹಿಂದುತ್ವ ಅಜೆಂಡಾ ನಡೆಯಲ್ಲ ಅಂತ MB ಪಾಟೀಲ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಬಸವಣ್ಣನವರ ಸಿದ್ಧಾಂತವನ್ನು ನಂಬೋ ಪಕ್ಷ, ಅನುಭವ ಮಂಟಪದ ಸಿದ್ಧಾಂತ ನಮ್ಮದು, ಕುರುಬರು ಮೇಟಿ ಹಿಂದೂ ಅಲ್ವಾ ಅಂತ ಪಾಟೀಲ್ ಉಮೇಶ್ ಮೇಟಿ ಹಿಂದೂ ಅಲ್ವಾ ಅಂತ ಅವ್ರು ಪ್ರಶ್ನಿಸಿದ್ದಾರೆ. ಬಿಜೆಪಿ ಹಿಂದುತ್ವ ಮೇಲೆ ಹೋಗ್ತಾ ಅನ್ನೋದು ಒಂದು ಭಾಗವಾದರೆ ಯಡಿಯೂರಪ್ಪನವರು ಕೂಡ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಬಂದು ವೀರಶೈವ ಮಹಾಸಭಾ ಸಭೆಯನ್ನು ಮಾಡಿ ಮತ ಸೆಳೆಯಲಿಕ್ಕೆ ಮುಂದಾಗ್ತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನೋಡಿ, ಒಂದು ಹೇಳ್ತೀನಿ ಕೇಳಿ. ನಾವು ಬಸವಣ್ಣವರ ಸಿದ್ಧಾಂತ ಮೇಲೆ, ಕಾಂಗ್ರೆಸ್ ಪಕ್ಷ ಅಂದರೆ ಬಸವಣ್ಣವರ ಸಿದ್ಧಾಂತಗಳು, ಎಲ್ಲ ಜಾತಿ ವರ್ಗದ ಜನ, ಎಲ್ಲ ಕಾಯಕ ವರ್ಗದ ಜನ, ಅನುಭವ ಮಂಟಪ ಏನೈತಲ್ಲ ಅದು ಅನುಭವ ಮಂಟಪದ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ತಂದಂಥದ್ದು. ನಾವು ಬಸವಣ್ಣವರ ಸಿದ್ಧಾಂತ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ಇದ್ರ ಪ್ರಕಾರ ಇವತ್ತು ನಡ್ಕೋತಾ ಇದ್ದೀವಿ. ಎಲ್ಲ ಜಾತಿ ಧರ್ಮದ ಜನರನ್ನು ತಗೊಂಡು ಹೋಗ್ತಾ ಇದ್ದೀವಿ. ಇವರಂಗೆ ಇದೇ ರಾಜಕಾರಣ, ಹೊಟ್ಟೆಗೆ ಹಿಟ್ಟು ಬೇಡ ಏನ್ರಿ, ಉದ್ಯೋಗ ಬೇಡ, ಇವ್ರಿಗೆ ಬರೇ ನಾವು ಹಿಂದೂಗಳಲ್ಲ. ಏನು ಮೇಟಿ ಹಿಂದೂ ಅಲ್ಲ, ಕುರುಬರು ಹಿಂದೂಗಳಲ್ಲ, ಅಲ್ಲವ ಅವ್ರ ಮೇಟಿ ಹಿಂದೂ ಅಲ್ಲ, ನಂಜೇನ್ ಮಠ ಹಿಂದೂ ಅಲ್ಲ, ಸರ್ನಾಯ್ಕ್ ಹಿಂದೂ ಅಲ್ಲ, ನಾಗರಾಜ್ ಹಿಂದೂ ಅಲ್ಲ, ಎಲ್ಲ ಹಿಂದೂಗಳು. ಇವ್ರು ಹಿಂದೂ ಡೆಫಿನೇಷನ್ ಬೇರೆ ಇದೆ, ಇವ್ರು ತಿಳಿದಲ್ಲ ನಮ್ದಕ್ಕೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತೀವಿ ಅಂತ ಬಿಜೆಪಿ ಹೇಳ್ತಾರೆ. ಇದನ್ನ ರೆಗ್ಯುಲರ್ ಆಗಿ ಕೊಡ್ತಾ ಇದೀವಿ ನಾವು, 2.5 ವರ್ಷದಿಂದ ಕೊಡ್ತಾ ಇದೀವಿ. ನೀವು ಮಾಡಿದ್ದೇನಲ್ಲ ಬಿಹಾರದಾಗ 10,000 ರೂಪಾಯಿ ಕೊಟ್ಟರೆ ಚುನಾವಣೆ ಒಂದು ತಿಂಗಳಿದ್ದಾಗ, ನಿಮ್ಮನ್ನು ನೋಡ್ಕೊರಿಪ್ಪ. ನಿಮ್ಮ ಮೇಲೆ ಅಲ್ಲಿ ಬಿಹಾರದ ಬಗ್ಗೆ ದೂರು ಕೊಡ್ಬೇಕು. ಅವರು ಅವ್ರಿಗೆ ಹೇಳಿ ಬಿಹಾರ್ ಚುನಾವಣೆದಾಗ ಮಾಡಿದ್ದು ಅನ್ಯಾಯ, ಕಾಂಗ್ರೆಸ್ನವ್ರು 2.5 ವರ್ಷ ಕೊಟ್ಟು ಬಂದಿದ್ದಾರೆ. ಮಹಾರಾಷ್ಟ್ರದಾಗ 6 ತಿಂಗಳು ಕೊಟ್ಟು ಬಂದ್ ಮಾಡಿದ್ರಿ, ಅದ್ರ ಬಗ್ಗೆ ಅವ್ರು ಕಂಪ್ಲೇಂಟ್ ಮಾಡಕ್ಕೆ ಹೇಳಿ ಚುನಾವಣಾ ಆಯೋಗ. ನಮ್ದೇನು ಕಂಪ್ಲೇಂಟ್ ಮಾಡ್ತಾರೆ? ಇದಿಷ್ಟು ಸಚಿವರಾಗಿರ್ತಕ್ಕಂಥ ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಮಣಿ, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.